ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಹೊಸ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ವೆಲ್ಕಮ್ ಟು ಜೈ ಕನ್ನಡ ಯೂಟ್ಯೂಬ್ ಚಾನಲ್. ಧರ್ಮಸ್ಥಳದ ವಿಷಯದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳ ಬಗ್ಗೆ ತಮ್ಮೆಲ್ಲರಿಗೂ ಸಹ ಗೊತ್ತಿರುವಂತಹ ವಿಷಯ ಏನೇನು, ಯಾವ ರೀತಿಯಾದಂತಹ ಬೆಳವಣಿಗೆಗಳು ನಡೀತಾ ಇದೆ ಈ ಕೇಸ್ನಲ್ಲಿ ಅನ್ನುವಂಥದ್ದು ನೀವು ದಿನ ಬೆಳಗಾದರೆ ಟಿ ವಿಯಲ್ಲಿ ಹಾಗೆ ಈ ಯೂಟ್ಯೂಬ್ಗಳಲ್ಲಿ ಹಾಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ನೀವು ನೋಡ್ತಾ ಇದ್ದೀರಾ. ಮಾಸ್ಕ್ ಮ್ಯಾನ್ ಬಂದಿದ್ದಾಯಿತು, ಸುಜಾತಾ ಭಟ್ ಬಂದು ಅನನ್ಯ ಭಟ್ ಅವರ ಕತೆ ಹೇಳಿದ್ರು, ಅದು ಕೂಡ ಫ್ಲಾಪ್ ಆಯಿತು. ಈಗ ಈ ಅಖಾಡಕ್ಕೆ ಮಂಡ್ಯದ ಮ್ಯಾಜಿಕ್ ಅಜ್ಜಿ ಎಂಟ್ರಿಯನ್ನು ಕೊಟ್ಟಿದ್ದಾರೆ. ಈಗ ಇವರು ತಾನು ಪ್ರತ್ಯಕ್ಷವಾಗಿ ಸೌಜನ್ಯ ಅವರು ಕಿಡ್ನಾಪ್ ಆಗಿರೋದನ್ನು ನಾನು ಕಣ್ಣಾರೆ ನೋಡಿದ್ದೀನಿ ಅಂತ ಹೇಳಿ ಮಾಧ್ಯಮಗಳಿಗೆ ತಮ್ಮ ಹೇಳಿಕೆಯನ್ನು ನೀಡ್ತಾ ಇದ್ದಾರೆ. ನಮಗೆ ಬೇಕಾಗಿರೋದು ಏನು ಅಂತ ಹೇಳಿದರೆ, ಆ ಸ್ಥಳದಲ್ಲಿ ನಿಜವಾಗ್ಲೂ ಅನ್ಯಾಯವಾಗಿದ್ದರೆ ಆ ಕೃತ್ಯವನ್ನು ನಡೆಸಿದವರಿಗೆ ಖಂಡಿತವಾಗಿಯೂ ಶಿಕ್ಷೆ ಸಿಗಲೇಬೇಕು. ಹಾಗಂತ ಹೇಳಿ ದಿನ ಬೆಳಗಾದರೆ ಒಂದೊಂದು ಹೊಸ ಕತೆಗಳು ಹೀಗೆ ಹುಟ್ಕೊತಾ ಹೋದರೆ ಖಂಡಿತವಾಗಿಯೂ ಸ್ನೇಹಿತರೆ ಈ ಸಮಸ್ಯೆ ಬಗೆಹರಿಯೋದಿಲ್ಲ, ಜೊತೆಗೆ ಯಾರಿಗೂ ಕೂಡ ನ್ಯಾಯ ಅನ್ನೋದು ಸಿಗೋದಿಲ್ಲ. ಆದಷ್ಟು ಬೇಗ SIT ಅವರು ಈ ತನಿಖೆಗೆ ಒಂದು ಪೂರ್ಣ ವಿರಾಮವನ್ನು ಇಡಲೇಬೇಕು. ಇಲ್ಲ ಅಂತ ಹೇಳಿದರೆ ಹೀಗೆ ದಿನಕ್ಕೊಂದು ಹೊಸ ಕತೆಗಳು, ಹೊಸ ಪಾತ್ರಧಾರಿಗಳು ಬರ್ತಾ ಇರ್ತಾರೆ. ಅದರಲ್ಲೂ ಬಿಟ್ಟಿ ಇಂಟರ್ನೆಟ್ ಇದೆ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ ಕೂಡ ಈಗ ಹೋರಾಟಗಾರರಾಗ್ತಾ ಇದ್ದಾರೆ. ಹಿಂದೆ ತಾವು ಯಾವ ರೀತಿಯಾದಂತಹ ವಿಡಿಯೋಗಳನ್ನು ಮಾಡ್ತಾ ಇದ್ರು ಅನ್ನೋದನ್ನು ಅವರು ನೆನ್ಪಿಟ್ಕೊಳ್ಳದೆ ಈಗ ತಾವು ದೊಡ್ಡ ಹೋರಾಟಗಾರರು ಅನ್ನುವಂತಹ ರೀತಿಯಲ್ಲಿ ತಮ್ಮನ್ನ ತಾವು ಬಿಂಬಿಸಿಕೊಳ್ತಾ ಇದ್ದಾರೆ. ಎಷ್ಟೋ ಜನ ಹೀಗೆ ನಾವೆಲ್ಲ ನೋಡಿದ್ದೀವಿ, ನಮ್ಮ ಹತ್ರ ಸಾಕ್ಷಿ ಇದೆ ಅಂತ ಇದ್ದೀರೋ ದಯವಿಟ್ಟು ಎಲ್ಲರೂ ಒಮ್ಮೆ ಬಂದ್ಬಿಡಿ. ಎಲ್ಲ ಆಗ್ತಿದ್ದಂಗೆ SIT ತನಿಖೆ ಮುಗಿತಾ ಬಂದಂಗೆ ಮತ್ತೆ ನಿಮ್ಮ ಆಟವನ್ನು ಶುರು ಮಾಡಬೇಡಿ. ಏನಿದ್ರು ದಯವಿಟ್ಟು ಯಾರ ಹತ್ರ ಸಾಕ್ಷಿ ಇದೆಯೋ ದಯವಿಟ್ಟು SIT ಅವರಿಗೆ ಒಪ್ಪಿಸಿ. ಒಂದು ವೇಳೆ ಏನಾದರೂ ಇವರೆಲ್ಲ ಹೇಳ್ತಾ ಇರುವಂಥದ್ದು ಬರೀ ಸುಳ್ಳು ಕಟ್ಟುಕತೆ ಅಂತ ವಿಚಾರಣೆಯಲ್ಲಿ ಸಾಬೀತಾದರೆ ಖಂಡಿತವಾಗಿಯೂ ಇವರಿಗೆ ಅತ್ಯಂತ ಕಠಿಣವಾದ ಶಿಕ್ಷೆಯನ್ನು ಕೊಡಬೇಕು. ಏಕೆ ಅಂತ ಹೇಳಿದರೆ ನಮ್ಮ ಜನ ಸತ್ಯಕ್ಕಿಂತ ಹೆಚ್ಚಾಗಿ ಸುಳ್ಳನ್ನೇ ನಂಬ್ತಾರೆ. ಯಾವುದೋ ಒಬ್ಬ ವ್ಯಕ್ತಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದಿಷ್ಟು ಫಾಲೋವರ್ಸ್ಗಳನ್ನು ಹೊಂದಿದ್ದಾನೆ, ಆತ ಚೆನ್ನಾಗಿ ಮಾತಾಡ್ತಾನೆ ಅಂತ ಹೇಳಿದರೆ ನಮ್ಮ ಜನ ಆತ ಹೇಳ್ತಾ ಇರುವಂಥದ್ದು ಸತ್ಯವ ಸುಳ್ಳ ಅನ್ನೋದನ್ನು ಯೋಚನೆ ಕೂಡ ಮಾಡದೆ ಬ್ಲ್ಯಾಂಕ್ ಮೈಂಡಲ್ಲಿ ಅವನನ್ನು ನಂಬೋದಕ್ಕೆ ಶುರು ಮಾಡ್ತಾರೆ. ಈಗ ಬಂದಿರುವಂತಹ ಮಂಡ್ಯದ ಅಜ್ಜಿಯ ಮಾತುಗಳನ್ನು ಕೇಳ್ತಾ ಇದ್ದರೆ ಏನು ಹೇಳಬೇಕು ಏನು ಬಿಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅವರು ಹೇಳ್ತಿರುವಂತಹ ಮಾತುಗಳನ್ನೆಲ್ಲ ತಾಳೆ ಹಾಕಿ ಇದು ಸತ್ಯ ಇದು ಸುಳ್ಳು ಅಂತ ಎಕ್ಸ್ಪ್ಲೇನ್ ಮಾಡುವಷ್ಟರಲ್ಲಿ ಇನ್ನೊಬ್ಬರು ಯಾರೋ ಬಂದಿರ್ತಾರೆ. ಅವರು ಬಂದು ಇನ್ನೊಂದು ಹೊಸ ಕಥೆಯನ್ನು ಹೇಳೋದಕ್ಕೆ ಶುರು ಮಾಡ್ತಾರೆ. ಸೊ ಅದಕ್ಕಾಗಿ ಹೇಳ್ತಾ ಇದ್ದೀನಿ, ದಯವಿಟ್ಟು ಇನ್ನೂ ಎಷ್ಟು ಮಂದಿ ಇದ್ದೀರೋ ದಯವಿಟ್ಟು ಎಲ್ಲರೂ ಕೂಡ ಆಚೆ ಬನ್ನಿ. ನಿಮ್ಮ ಹೇಳಿಕೆಯನ್ನು ಕೇವಲ ಮಾಧ್ಯಮ ಮತ್ತು ಯೂಟ್ಯೂಬಲ್ಲಿ ಕೊಡಬೇಡಿ. SITಗೆ ಹೋಗಿ ಅವರ ಮುಂದೆ ನಿಮ್ಮ ಹೇಳಿಕೆಯನ್ನು ಕೊಡಿ. ನಿಮ್ಮ ಹತ್ರ ಏನೇನು ಸಾಕ್ಷಿ ಇದೆಯೋ ದಯವಿಟ್ಟು ಅವರಿಗೆ ಕೊಡಿ. ಈ ವಿಡಿಯೋವನ್ನು ನೋಡ್ತಾ ಇರುವಂತಹ ನಿಮಗೂ ಕೂಡ ಒಂದು ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯೂಟ್ಯೂಬಲ್ಲಿ ಮಾಧ್ಯಮದಲ್ಲಿ ಯಾರ್ಯಾರೋ ಬಂದು ಏನೇನು ಹೇಳ್ತಾ ಇದ್ದಾರೆ ಅಂತ ಹೇಳಿ ಅವರ ಮಾತನ್ನು ನಂಬಿಕೊಂಡು ನಿಮಗೆ ನೀವೇ ಡಿಸೈಡನ್ನು ಮಾಡಬೇಡಿ, ನಿಮಗೆ ನೀವೇ ತೀರ್ಮಾನವನ್ನು ಕೊಡಬೇಡಿ. ಸ್ವಲ್ಪ ಸಮಯಾವಕಾಶವನ್ನು ತೆಗೆದುಕೊಳ್ಳಿ, ಎಲ್ಲವೂ ಕೂಡ ಬಯಲಾಗತ್ತೆ, ಸತ್ಯ ಹೊರಗಡೆ ಬರುತ್ತೆ. ಈಗ ನಾನು ಮಂಡ್ಯ ಅಜ್ಜಿ ಹೇಳ್ತಾ ಇರುವಂಥದ್ದು ಸುಳ್ಳು ಅಂತಾನು ಹೇಳ್ತಾ ಇಲ್ಲ, ಹಾಗೆ ಸತ್ಯ ಅಂತಾನು ಹೇಳ್ತಾ ಇಲ್ಲ. ಅವರು ಏನು ಹೇಳಿದ್ದಾರೋ ಅದರ ಬಗ್ಗೆ ತನಿಖೆ ಆಗಲಿ, ತನಿಖೆ ಆಗಿ ಅದು ಸುಳ್ಳು ಸತ್ಯ ಅಂತ ಆಚೆ ಬಂದ ಮೇಲೆ ನಾವು ಮಾತಾಡೋದು ಒಳ್ಳೆಯದು ಅಂತ ಹೇಳಿ ನಾನು ಭಾವಿಸ್ತೀನಿ. ಸ್ನೇಹಿತರೆ, ಕೊನೆಯದಾಗಿ ಒಂದು ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮೆಲ್ಲರನ್ನ ರೊಚ್ಚಿಗೆಬ್ಬಿಸಿ ಈ ವಿಷಯದಲ್ಲಿ ಹೇಗಾದರೂ ಮಾಡಿ ಯಾವುದಾದ್ರೂ ಒಂದು ರೀತಿಯಲ್ಲಿ ಒಂದು ದೊಡ್ಡ ಮಟ್ಟದ ದಂಗೆಯನ್ನು ಎಬ್ಬಿಸಬೇಕು ಅಂತ ಇರೋದು ಮಾತ್ರ 100ಕ್ಕೆ 100 ಸತ್ಯವಾದಂತಹ ಮಾತು.
ಆದರೆ ನಾವು ಇದ್ಯಾವುದಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಡಬಾರ್ದು. ಸತ್ಯ ಖಂಡಿತವಾಗಿ ಆಚೆ ಬರುತ್ತೆ. ಅಲ್ಲಿ ತನಕ ನಾವು ಸ್ವಲ್ಪ ತಾಳ್ಮೆಯಿಂದ ಇರಬೇಕು. ನಮ್ಮ ತಾಳ್ಮೆಯನ್ನು ಕಳ್ಕೋಬಾರ್ದು. ಆದಷ್ಟು ಬೇಗ ಸರಿಯಾದ ರೀತಿಯಲ್ಲಿ ತನಿಖೆಯಾಗಿ ಸತ್ಯ ಆಚೆ ಬರಲಿ ಅಂತ ಹೇಳ್ತಾ ನನ್ನ ಈ ಮಾತನ್ನು ಮುಗಿಸ್ತಾ ಇದ್ದೇನೆ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಸಿಗೋಣ ಮತ್ತೊಂದು ಹೊಸ ವಿಡಿಯೋ ಮೂಲಕ. ಅಲ್ಲಿ ತನಕ ಟೇಕ್ ಕೇರ್. ಧನ್ಯವಾದ ಸ್ನೇಹಿತರೆ.